टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಧರ್ಮಸ್ಥಳದ ನೇತ್ರಾವತಿ ನದಿ ತಟದ 6ನೇ ಪಾಯಿಂಟ್ನಲ್ಲಿ ಭೂಮಿ ಬಗೆದಾಗ ಸಿಕ್ಕಿರುವಂತಹ ಅಸ್ಥಿ ಪಂಜರ ಯಾರದ್ದು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಅದು ಪುರುಷನದ್ದೋ ಅಥವಾ ಮಹಿಳೆಯದ್ದೋ ಅನ್ನೋ ಬಗ್ಗೆ ಎಫ್ಎಸ್ಎಲ್ ನಲ್ಲಿ ಪರಿಶೀಲನೆ ಆಗ್ತಾ ಇದೆ. ಅಷ್ಟಕ್ಕೂ ತಜ್ಞರು ನಡೆಸುವಂತಹ ಪರೀಕ್ಷೆ ಹೇಗಿರುತ್ತೆ, ಬನ್ನಿ ಅದರ ಡೀಟೇಲ್ಸ್ ನೋಡೋಣ. ಬಯಲಾಗುತ್ತಾ 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆಗಳ ರಹಸ್ಯ. ವಿಧಿವಿಜ್ಞಾನ ಪ್ರಯೋಗಾಲಯ ವರದಿಯತ್ತ ಎಲ್ಲರ ಚಿತ್ತ. ಯಾವ ಪಾಯಿಂಟ್ನಲ್ಲಿ ಏನ್ ಸಿಗುತ್ತೋ, ಎಲ್ಲಿ ಯಾರ ಅಸ್ಥಿಪಂಜರವಿದೆಯೋ ಅಂತ ಇಡೀ ರಾಜ್ಯವೇ ಎದುರು ನೋಡ್ತಿದ್ದಾಗ 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಮೂಳೆಗಳ ರಾಶಿ. ದೂರದಾರ ಗುರುತಿಸಿದ 6ನೇ ಪಾಯಿಂಟ್ನಲ್ಲಿ 12 ಮೂಳೆಗಳು ಸಿಕ್ಕ ಬಗ್ಗೆ ಮೊದಲು ಎಸ್ಐಟಿ ಮಾಹಿತಿ ನೀಡಿತು. ಆದರೆ ಕೇವಲ 12 ಮೂಳೆ ತುಂಡುಗಳಲ್ಲ, ಇಡೀ ಅಸ್ಥಿಪಂಜರವೇ ಸಿಕ್ಕಿದೆ ಅನ್ನೋದು ಬಯಲಾಗಿದೆ. ಸಂಪೂರ್ಣ ಅಸ್ಥಿಪಂಜರ ತೆಗೆದ ಸಿಬ್ಬಂದಿ ಅನಾಟಮಿಕಲ್ ಪೊಸಿಷನ್ ಅಲ್ಲಿಟ್ಟು, ಅಂದ್ರೆ ಮನುಷ್ಯನ ದೇಹ ರಚನೆ ಇರೋ ರೀತಿಯಲ್ಲಿಟ್ಟು ಮಹಜರು ಮಾಡಲಾಗಿದೆ. ಬಹುತೇಕ ಎಲ್ಲಾ ಮೂಳೆಗಳು ಕೂಡ ಪತ್ತೆ ಹಿನ್ನೆಲೆ ಮಹಜರು ಮಾಡಲಾಗಿದೆ. ಸದ್ಯ ಈ ಅಸ್ಥಿಪಂಜರವನ್ನ ಉಡುಪಿಯ ಕೆಎಂಸಿ ಆಸ್ಪತ್ರೆಗೆ ತಲುಪಿಸಲಾಗಿದೆ. ಎಫ್ಎಸ್ಎಲ್ ತಜ್ಞರು ಮೂಳೆಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ವಿಧಿವಿಜ್ಞಾನ ವರದಿ ಬಂದ ಬಳಿಕ ಶುರುವಾಗುತ್ತೆ ಅಸಲಿ ತನಿಖೆ. ಅಸ್ಥಿಪಂಜರ ಸಿಕ್ಕ ಮಾತ್ರಕ್ಕೆ ಪ್ರಕರಣ ಭೇದಿಸಿದಂತೆ ಆಗಲ್ಲ. ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ವಿಶ್ಲೇಷಣೆ ಮಾಡಲಾಗುತ್ತೆ. ಮೂಳೆ ಮೇಲೆ ಯಾವುದಾದ್ರೂ ಪೆಟ್ಟು ಬಿದ್ದಿದೆಯಾ ಅನ್ನೋದನ್ನ ಪತ್ತೆ ಮಾಡಲಾಗುತ್ತೆ. ಅಲ್ಲದೆ ಮನುಷ್ಯನ ಸಾವಿಗೆ ಅಸಲಿ ಕಾರಣ ತಿಳಿಯಬಹುದು ಅಂತ ಎಫ್ಎಸ್ಎಲ್ ತಜ್ಞ ದಿನೇಶ್ ರಾವ್ ತಿಳಿಸಿದ್ದಾರೆ. ಎಲ್ಲಿ ಮಣಿಪಾಲ್ನಲ್ಲಿ ಏನಿದೆ ಅದು ಒಂದು ಸಣ್ಣ ಪ್ರಕ್ರಿಯೆ ಮಾತ್ರ. ಅದ ನಂತರ ಪೊಲೀಸ್ ಪ್ರಕ್ರಿಯೆ ತುಂಬಾ ಜಾಸ್ತಿ ಇದೆ. ನಿಯರ್ಲಿ ಮಣಿಪಾಲ್ ಡಾಕ್ಟರ್, ನಮ್ಮ ಡಾಕ್ಟರ್ಗಳಲ್ಲಿ ಮಾಡ್ತಕ್ಕಂಥ ಪ್ರಕ್ರಿಯೆ ಅರೌಂಡ್ 20% ಅಷ್ಟೇ. 80% is something big which only the police can do. ಸೊ ಅದನ್ನ ಎವಿಡೆನ್ಸಸ್, ಟ್ರೇಸಿಂಗ್ ದ ಫ್ಯಾಮಿಲಿ ಮೆಂಬರ್ಸ್, ಕೋರಿಲೇಷನ್, ಮತ್ತೆ ಇದು ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಪುಟ್ ಅಪ್ ದ ಕೇಸ್ ಇನ್ ದ ಕೋರ್ಟ್. ಕೊಲೆ ಮಾಡಿರೋ ದೇಹಗಳನ್ನ ಹೂತು ಹಾಕಿದ್ದೀನಿ ಅಂತ ದೂರುದಾರ ಆರೋಪಿಸಿದ್ದಾನೆ. ಹೀಗಾಗಿ ಸಿಕ್ಕಿರೋ ಅಸ್ಥಿಪಂಜರ ಮರಣೋತ್ತರ ಪರೀಕ್ಷೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲಿಸಲಾಗುತ್ತೆ. ಆದ್ರೆ ಅತ್ಯಾಚಾರ ಆಗಿದೆಯಾ, ಕತ್ತು ಹಿಸುಕಿ ಸಾಯಿಸಲಾಯ್ತಾ ಅಂತ ಹೇಳಲಾಗಲ್ಲ ಅಂತ ಎಫ್ಎಸ್ಎಲ್ ತಜ್ಞ ಚಂದ್ರಕಾಂತ್ ಹೇಳಿದ್ದಾರೆ. 2-3 ದಿನಗಳಲ್ಲಿ ಎಫ್ಎಸ್ಎಲ್ ವರದಿ ಕೊಡ್ತಾರೆ. ಆದ್ರೆ ಡಿಎನ್ಎ ಟೆಸ್ಟ್ಗೆ ಸಮಯ ತೆಗೆದುಕೊಳ್ಳುತ್ತೆ ಅಂತ ಮಾಹಿತಿ ನೀಡಿದ್ರು. ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್, ಸೊ ಇಟ್ ಈಸ್ ಅ ಸೈಂಟಿಫಿಕ್ ವೇ ಆಫ್ ಡಿಸೆಕ್ಟಿಂಗ್ ದ ಬಾಡಿ. ಸೊ ಯಾರೇ ವೈದ್ಯರು ತಮ್ಮ ಮನಸೋ ಇಚ್ಛೆ ಅದನ್ನ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದರ ಪ್ರಕಾರವಾಗಿ ಹೇಳೋದಾದರೆ ಅದನ್ನು ಒಂದು ನೀತಿ ವಿಧಾನಗಳಿದೆ. ಸೊ ಆ ವಿಧಾನದಲ್ಲಿ ಬಾಡಿನ ಡಿಸೆಕ್ಟ್ ಮಾಡಿರ್ತಾರೆ. ಮೂಳೆಗಳು ಸಿಕ್ಕಿದೆ ಅಂತೇಳಿ ಬರೀ ಮೂಳೆಯಿಂದ ರೇಪ್ ಆಗಿದೆ ಅಥವಾ ಇವ್ರನ್ನ ಕುತ್ತಿಗೆ ಸಾಯಿಸಿರ್ಬೋದು ಅನ್ನೋದು ಹೇಳೋದು ಸಾಧ್ಯನೇ ಇಲ್ಲ. ಅದು ಏಜ್, ಸ್ಟೇಚರು, ಜೆಂಡರು, ಈ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನ ಅಲ್ಲಿ ನೀವು ಆಲ್ರೆಡಿ ಹೇಳಿರೋ ಪ್ರಕಾರ ಡಾಕ್ಟರ್ಗೆ ಕಳಿಸಿದ್ದಾರೆ, ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ ಕಳಿಸಿರ್ತಾರೆ. ಸೊ ಅವರು ಅದನ್ನು ರಿಪೋರ್ಟ್ನ ಕೊಡಲಿಕ್ಕೆ 1-2 ದಿವಸದಲ್ಲಿ ರಿಪೋರ್ಟ್ನ ಅವರು ತಯಾರು ಮಾಡಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸೆಪ್ಟ್ ಫಾರ್ DNA ವಿಚ್ ಶುಡ್ ಬಿ ಡನ್ ಫ್ರಮ್ ದ ಮಡಿವಾಳ ಲ್ಯಾಬ್, ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿ ನನಗೆ ಅನಿಸುತ್ತೆ. ನಾಪತ್ತೆಯಾಗಿರುವವರ ಪಟ್ಟಿ ಮಾಡ್ಕೊಳ್ತಿರೋ ಎಸ್ಐಟಿ ತಂಡ ಎಫ್ಎಸ್ಎಲ್ ವರದಿ ಬಂದ ಬಳಿಕ ಹೋಲಿಕೆ ಹಾಕಿ ನೋಡ್ತಾರೆ. ಮೊದಲಿಗೆ ಪುರುಷನ ಮಹಿಳೆನ ಅನ್ನೋದನ್ನ ಪತ್ತೆ ಮಾಡಿ ನಂತರ ಕುಟುಂಬಸ್ಥರಿದ್ರೆ ಅವರ DNA ಪಡೆದು ಮ್ಯಾಚ್ ಮಾಡಲಾಗುತ್ತೆ. ಪ್ರಕರಣದ ತನಿಖೆ ನಡೆಸ್ತಾ ಹೋದಂತೆ ಸಿಗುವ ಸಾಕ್ಷ್ಯಗಳು, ವರದಿಗಳ ಆಧಾರದ ಮೇಲೆ ಮುಂದಿನ ತನಿಖೆ ನಿರ್ಧಾರವಾಗಿರುತ್ತೆ. ಹೆಣ ಎಲ್ಲಿ ಹೂತು ಹಾಕಲಾಗಿದೆ ಅಂತ ನೆನಪಿರೋ ವ್ಯಕ್ತಿಗೆ ಹೆಣ ಯಾರದ್ದು, ಯಾವ ಸ್ಥಿತಿಯಲ್ಲಿತ್ತು ಅನ್ನೋ ಮಾಹಿತಿ ಪಕ್ಕಾ ಇರುತ್ತೆ. ಇದೇ ಕಾರಣಕ್ಕೆ ದೂರುದಾರನನ್ನ ಸ್ಥಳದಲ್ಲೇ ವಿಚಾರಣೆ ನಡೆಸಲಾಗಿದೆ. ದೂರುದಾರನ ಹೇಳಿಕೆ ಆಧರಿಸಿ ಬೆಳ್ತಂಗಡಿ ಠಾಣೆಯಲ್ಲಿ ಹಳೆ ದಾಖಲೆ ಕೆದಕಲಾಗಿದೆ. ಮಿಸ್ಸಿಂಗ್ ಪ್ರಕರಣಗಳಿಗೆ ತಾಳೆ ಹಾಕಿ ನೋಡ್ತಿದ್ದಾರೆ. ಎಫ್ಎಸ್ಎಲ್ ವರದಿ ಬರೋ ಮುನ್ನವೇ ಅಸ್ಥಿಪಂಜರ ಯಾರದ್ದು ಅನ್ನೋ ಸತ್ಯ ಬಯಲಾಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಪೃಥ್ವಿ, ಕಳೆದ 4 ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಈಗಾಗಲೇ ಒಂದಷ್ಟು ಪಾಯಿಂಟ್ಗಳು ಆಲ್ಮೋಸ್ಟ್ 7 ಪಾಯಿಂಟ್ವರೆಗೆ ಕವರ್ ಆಗಿರೋದು. ಈಗ ಮುಂದಿನ ಪಾಯಿಂಟ್ಗಳಲ್ಲಿ ಸಿಕ್ಕಾಪಟ್ಟೆ ಕುತೂಹಲ ಇದೆ. ನೆನೆ ನೀವು ಕೂಡ ಅಲ್ಲಿಂದ ಲೈವ್ ರಿಪೋರ್ಟ್ ಕೊಡ್ತಾ ಹೇಳ್ತಾ ಇದ್ರಿ, ಆ ಸೇತುವೆ ಕೆಳಭಾಗದಲ್ಲಿ ಆ ಪಾಯಿಂಟ್ಗಳು ಬರುತ್ತೆ. ಜೊತೆಗೆ 9ನೇ ಪಾಯಿಂಟ್ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಿದೆ. ಸದ್ಯಕ್ಕೆ ಇವತ್ತಿನ ಬೆಳಗಿನ ಅಪ್ಡೇಟ್ ಈ ಕೇಸ್ಗೆ ಸಂಬಂಧಪಟ್ಟಾಗಿ ಏನಿದೆ ಪೃಥ್ವಿ?
ಅವಿನಾಶ್ ಸರ್, ಇವತ್ತು ಐದನೇ ದಿನ ಕೂಡ ಅಂದರೆ ಏನು ಕಳೆದ 3-4 ದಿನಗಳ ಯಾವ ರೀತಿ ಕಾರ್ಯಾಚರಣೆ ನಡೀತು ಅದೇ ರೀತಿ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರಿಯುತ್ತೆ. ಸೊ ಇವತ್ತು 9ನೇ ಪಾಯಿಂಟಿಂದ ಆರಂಭ ಮಾಡ್ತಾರೆ. ಸೊ 9ನೇ ಪಾಯಿಂಟ್ನಲ್ಲಿ ಏನು ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್, ಮುಂದೆ 10ನೇ ಪಾಯಿಂಟ್ 11ನೇ ಪಾಯಿಂಟ್ ಹೋಗ್ತಾರಾ ಇಲ್ವಾ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಒಂದು ರೊಟೀನ್ ಪ್ರೊಸೀಜರ್ ಇವಾಗ ಆಗ್ತಾ ಇರುವಂಥದ್ದು. ಸೊ ಅದನ್ನು ಹೊರತುಪಡಿಸಿದರೆ ಈಗ ಇನ್ನೊಂದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಏನಂತ ಹೇಳಿದರೆ SIT ಟೀಮು ಸಾಕಷ್ಟು ಈ ಒಂದು ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಏನು ಇಡೀ ಅಸ್ಥಿಪಂಜರ ಸಿಕ್ತು, ಆ ಒಂದು ಇಡೀ ಅಸ್ಥಿಪಂಜರ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ತನಿಖೆ ಈಗ ನಡೀಲೇಬೇಕಾಗಿರುತ್ತೆ. ಯಾಕೆಂತ ಹೇಳಿದರೆ ಈಗ 1ರಿಂದ 8 ಪಾಯಿಂಟ್ಗಳಲ್ಲಿ ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ ಈ ಒಂದು ಅಸ್ಥಿಪಂಜರ ಸಿಕ್ಕಿರುವಂಥದ್ದು. ಸೊ ಅದಕ್ಕೋಸ್ಕರ ಇದನ್ನು ಲೀಡಾಗಿ ಇಟ್ಕೊಂಡು ಈ ಒಂದು ಇನ್ವೆಸ್ಟಿಗೇಷನ್ ಆರಂಭಿಸ್ತಾರೆ. ಸೊ ಈಗ ನಿನ್ನೆ SIT ಇನ್ಸ್ಪೆಕ್ಟರ್ ಮಂಜುನಾಥ್ ಅಂತ ಹೇಳಿ ಅವರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಹೋಗಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಹೋಗಿ 2004ರಿಂದ 2014ರವರೆಗೂ ಕೂಡ, ಅಂದರೆ 1994ರಿಂದ 2014ರವರೆಗೂ ಕೂಡ, ಅಂದರೆ 20 ವರ್ಷಗಳ ಕಾಲ ಅಲ್ಲಿ ದಾಖಲಾದಂತಹ UDR ಅಂದರೆ ಏನು ಒಂದು ಈ ಒಂದು ಅನುಮಾನಾಸ್ಪದವಾಗಿ ಸತ್ತಂತಹ ಒಂದು ರೆಕಾರ್ಡ್ ಏನಿರುತ್ತೆ, ಅನುಮಾನಾಸ್ಪದವಾಗಿ ಅವರು ಡೆತ್ ಆಗಿರ್ತಾರೆ, ಅಂದರೆ ಕೊಲೆ ಆಗಿರ್ಬೋದು, ಇಲ್ಲ ಆತ್ಮಹತ್ಯೆ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ಆರೋಗ್ಯದಿಂದ ಗೊತ್ತಿಲ್ಲದೆ ಅಂದರೆ ಅನುಮಾನಾಸ್ಪದವಾಗಿ ಡೆತ್ ಆಗಿರುವಂಥದ್ದು, ಇಂಥದನ್ನ UDR ಕೇಸ್ ಅಂತ ಏನು ಹೇಳ್ತಾರೆ. ಸೊ UDR ಕೇಸ್ನ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅದರ ದಾಖಲೆಗಳನ್ನು ಕೂಡ ಈಗ ಮಂಜುನಾಥ್ ಅವರು ಪಡ್ಕೊಂಡಿದ್ದಾರೆ. ಅದನ್ನ SITಯ ಹಿರಿಯ ಅಧಿಕಾರಿಗಳಿಗೆ ಒಪ್ಪಿಸಿರುವಂಥದ್ದು. ಅಂದರೆ ಏನು ಆ ಒಂದು 20 ವರ್ಷಗಳ ದಾಖಲೆ 1994ರಿಂದ 2014 ಆ ಒಂದು 20 ವರ್ಷಗಳಲ್ಲೇ ಈತ ಕೂಡ ಯಾರು ಅನಾಮಿಕ ದೂರುದಾರ ಆ ಒಂದು ಸ್ಥಳದಲ್ಲಿ ಆ ಜಾಗ ಈ ಸುತ್ತಮುತ್ತ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಏನು ಹೇಳಲಾಗ್ತಾ ಇಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ UDRನ ಡಾಕ್ಯುಮೆಂಟ್ಗಳನ್ನು ಈಗ SIT ಪಡೆದುಕೊಂಡಿದೆ. ಅದನ್ನು ಮುಂದಿನ ಹಂತಗಳಲ್ಲಿ ತನಿಖೆಯಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ಈಗ ಈ ಒಂದು ಅಸ್ಥಿಪಂಜರವನ್ನು ಈಗ FSLಗೆ ಕಳಿಸ್ತಾರೆ. ಅಂದರೆ ಈಗ ಸದ್ಯಕ್ಕೆ ಮಣಿಪಾಲದ ಫೊರೆನ್ಸಿಕ್ನಲ್ಲಿ ಇಡಲಾಗಿದೆ. ಅದನ್ನ ಮುಂದಿನ ಹಂತಗಳಲ್ಲಿ ಆ ಒಂದು DNA ಎಲ್ಲ ಟೆಸ್ಟ್ ಮಾಡಿದಂಥ ಸಂದರ್ಭಗಳಲ್ಲಿ ಇವೆರಡಕ್ಕೂ ತಾಳೆ ಹಾಕಲಿಕ್ಕೆ ಯಾವ ರೀತಿ ಸಿದ್ಧತೆ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಪೃಥ್ವಿರಾಜ್.